ಹೋಳ್ಗಿ, ಕಜರಿ ಹೋಳ್ಗಿ, ಕೊಬ್ಬರಿ ಹೋಳ್ಗಿ, ನವಣಿ ಹೋಳ್ಗಿ, ಹುರಕಿ ಹೋಳ್ಗಿ. ಬರ್ರಿ ಊಟ ಮಾಡೋಣ. ನಾವು ಕೂಡ ಇಲ್ಲಿ ಊಟ ಮಾಡ್ಲಾತೀವಿ. ಹುಡುಬಣ್ಣ ಅಂದ್ರೆ ಏನ್ರಿ? ಮೊಸರು ಜೋಡಿ ಅನ್ನ ಕಲ್ಸಿರ್ತಾರ. ಇದು ಹಳಸ್ ಬರುತ್ತೆ ಸರ್. ಬಿಡ್ರಿ ನೋಡ್ರಿ, ಇದ ಬ್ಯಾಳಿ ಒಣಗಿ ಅಂತ್ಮ್ಯಾಗ ಶೇಂಗಾ ಹಿಂಡಿ. ಬಿಡ್ರಿ ಇವತ್ತು ಯಾಕೆ ತೊಗೊಂಡು ಬಂದಾರಪ್ಪ ಅಂದ್ರೆ ಮುಧೋಳದಿಂದ ಇದು ಬಂದೈತಿ ಬುತ್ತಿ. ಹಿಂಗಾಗಿ ಅಲ್ಲಿಂದ ಬಂದೈತಿ ಅಂದ್ರೆ ಅಮಾಸಿ. ಇಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಐತಿ. 3 ಕಿಲೋಮೀಟರ್ ಎತ್ತುಗಳು ಕೂಡೋ ಜಾಗ ಯಾವ್ದಂದ್ರೆ ಬಬಲಾದಿ. ಹಿಂಗಾಗಿ ನೀವು ಕೂಡ ಮುಧೋಳ ಮತ್ತು ಚಿಮ್ಮಡ, ಲೋಕಾಪುರ ಬಂದ್ರೆ ಅವ್ರಿಗೆ ಭೇಟಿ ಆಗ್ರಿ. ಅನ್ನೋರಿಗೆ ನಂಬರ್ ಐತಿ ಎತ್ತುಗಳದ. ಭಾಳ ಹಾಕಿರಪ್ಪ ನಮಗೆ. ಅವ್ರ ಫಂಕ್ಷನ್ ಬೇಕಂದ್ರೆ ಮಾಡಿ ಕೊಡ್ತಾರೆ. ಅದು ಮಾತಾಡ್ತಾರೆ. ಹೇಳ್ಬೇಕಲ್ಲ ಅವ್ರಿಗೆ ಪಾಪ. ಅವ್ರ ಯಾಕಂದ್ರೆ ಫಂಕ್ಷನ್ ಹೋಗ್ರಿ ವಿಡಿಯೋ ಮಾಡಿರ್ಲಿ ಅದೊಂದು ಹೋಗ್ರಿ. ಇದ್ರ ಅಪ್ಪ ಅದಾವ ಮನ್ಯಾಗ ಇನ್ನ ಎರಡು ಅದಾವ. ಇದ್ರ ಅಪ್ಪ ಅದಾವ. ಅವ್ರ ಎತ್ಕೊಳ್ ಸಾಕಿರಿ. ಮತ್ತ ಹೊಲ ಇಲ್ಲಂದ್ರ ಅವ್ ಮೇವು ಬೇರೆ ಕಡೆ ತಂದ ಈಗ ಇದೈತಿಲ್ಲ ಇಂಥ ಭೂಮಿ ಹೊರಗಿನವ್ರು ಮಾಡ್ಕೊಂಡ್ ಅದನ್ರಿ. ಊರ್ ಚಿಂಬಡ ನಾ ಇದ್ದಿಲ್ಲ ಮುಧೋಳದಲ್ಲಿ ಜಾಲಿ ಬೆರಿಗಿದ್ದೇನೆ. ಜಾಲಿ ಬೆರಿಗಿ ಮುಧೋಳದಲ್ಲಿ ಜಾಲಿ ಬೆರಿಗಿದ್ದೇನೆ. ಅವ್ರು ಕಾಕಾರು ಅಣ್ಣಾರು ಹಂಗ ಊಟ ಮಾಡ್ತಾ ಕೂತಿದ್ವಿ. ಹಂಗ ಒಂದ್ ಹೋಳಿಗೆ ತಂದು ಕೊಟ್ರು. ಅದು ಯಾವ ಹೋಳಿಗೆ ಮತ್ತ ಅವ್ರ ಕತಿ ಏನು ಅಂತೇಳಿ ಬರೀ ಎತ್ಕೊಳ ನೋಡ್ಕೊ ಕೂತೀವಿ ಅನ್ನೋದು. ನೋಡ್ತಾ ನೋಡ್ತಾ ಊಟನೂ ಮಾಡ್ಲಾತಿದ್ವಿ. ಹಂಗ ಒಂದು ಇಂಟ್ರೆಸ್ಟಿಂಗ್ ಕತಿ ಹೊಂಟ್ರಿ. ಅವ್ರ ಪಾಪ ಒಬ್ಬರ ಹೆಣ್ಮಕ್ಳ ಇಷ್ಟೆಲ್ಲ ಒಂದು ಹೋಟೆಲ್ ತೊಗೊಂಡು ಬಂದಾರಂದ್ರ ಒಂದು ಮಕ್ಳೈತಿ, ಸಣ್ಣ ಮಕ್ಳ ಅಲ್ಲೇ ಬಿಟ್ಟು ಬಂದ ಈ ಬಬಲಾ ಜಾತ್ರೆ ಒಳಗ 15 ದಿನಗಟ್ಲೆ ನಿಂತ ಅವ್ರ ವ್ಯಾಪಾರ ಹೆಂಗ್ ಮಾಡ್ಕೋತಾರ, ಮತ್ ಏನು ಸ್ಪೆಷಲ್ ಅಡಿಗೆ ಮಾಡ್ತಾರ, ಎಷ್ಟು ಕಷ್ಟ ಐತಿ ಅವ್ರ ಜೀವನ ಅನ್ನೋದು ತೋರ್ಸ್ಲಕ್ಕ ಅಣ್ಣಾರು ಹೇಳ್ತೀವಿ. ಹಿಂಗಾಗಿ ಅದನ್ನು ತೋರ್ಸ್ಲಾಕ ಕಲ್ತೀವ್ರಿ. ಬರೀ ಆ ಹೋಟೆಲ್ ತೋರಿಸ್ತೀನಿ. ಅವ್ರು ಏನ್ ಹೇಳ್ತಾರ ನೋಡೋಣ. ಪಾಪ ಎಷ್ಟು ಬಡತನ ಒಳಗ ಮಕ್ಳು ಸಣ್ಣದಲ್ರಿ. ಅದ ಹೆಣ್ಮಕ್ಳು 9 ವರ್ಷಕ್ಕಿರೋ ಒಬ್ಬಕ್ಕೆ. ಬರ್ರಿ ಅದ ಅಲ್ಲಿ ಹೋಟೆಲ್ ಅಲ್ಲೇ ಹೊಂಟಿವ್ರಿ. ಈಗ ಆಯ್ತ್ರಿ. ಈಗ ನಾವು ಅಣ್ಣಾರು ನಾವು ಕೂಡಿ ಹೊಂಟಿವ್ರಿ. ಹೋಟೆಲ್ ತೋರ್ಸ್ತಂದ್ರು ನೋಡ್ಲಾಕ ಹೊಂಟಿವ್ರಿ. ಖಜೂರಿ ಹೋಳಿಗೆ ಮಾಡ್ತಾರತ್ರಿ. ಹಾಗಾಗಿ ಅದನ್ನ ವಿಡಿಯೋ ನೋಡಕ್ ಹೊಂಟಿವ್ರಿ. ನಮ್ಮ ಸಣ್ಣ ಹೋಟೆಲ್ಗೆ ಬಂದಿವ್ರಿ. ನೋಡೋಣ. ಮಾಡಿ ಸರಿ ಮಾ ಸರಿ ನೋಡ್ರಿ ಸರ್. ಅವ್ರ ಮೇಲೆ ಕದ್ರಿನ ಹೋಳಿಗೆನ ಮಾಡತ್ತಾರ್ರಿ. ನೀ ಮಾತಾಡಲ್ಲ ಪಬ್ಲಿಕ್ ಆಗಲ್ಲ ಇನ್ನ ಮಾಡಕ್ಕೆ. ಮರ್ಯಾದ ತೋಡ್ರಿ. ನಾವು ಇವತ್ತ ಬಬಲಾದಿ ಒಳಗದೀವ್ರಿ. ಇವತ್ತು ನಾವು ಬಬಲಾದಿ ಒಳಗದೀವು. ಎಲ್ಲ ಎತ್ತುಗಳು ನೋಡಿ ಬನ್ನಿ. ನೋಡಿ ಬಂದ ನಮಗೂ ಬಿಸಿಲು ಭಾಳ ಇತ್ತು. ಮತ್ತೆಲ್ಲ ಎತ್ತುಗಳು ನೋಡಿ ಇನ್ನ ಅರ್ಧ ನೋಡಿನಿ. ಯಾಕಂದ್ರೆ 3 ಕಿಲೋಮೀಟರ್ ಅಟ್ಟಿ ಎತ್ತುಗಳು ಕೂಡ್ಯಾವ. ಮತ್ತು ಹೊಳಿ ದಂಡಿ, ಹಿರೇಹೊಳಿ ದಂಡಿ ಮ್ಯಾಗ ನಮ್ಮ ಅಕ್ಕಾರ ಒಬ್ರು ಹೋಟೆಲ್ ಹಾಕ್ಯಾರ. ಅದು ಹೆಂಗೆ ಗೊತ್ತಾತಂದ್ರೆ ಅಣ್ಣಾರ ಜೋಡಿ ನಾವು ಊಟ ಮಾಡ್ಲಾತೀನಿ. ಇಲ್ಲ ಅಣ್ಣ ನಿಮ್ಗೊಂದು ಬೇರೆ ಹೋಳಿಗೆ ತಂದು ಕೊಡ್ತೀನಿ. ಹೆಂಗಿದ್ರು ಅಮಾವಾಸ್ಯೆ ಐತಿ ಇವತ್ತ. ಮತ್ತು ನೀವು ಹೆಂಗಿದ್ರು ಬಬಲಾದಿಗೆ ಸದಾಶಿವನ
ಊರಿಗೆ ಬಂದಿರಿ, ಜಾತ್ರೆ ಮಾಡಕ್ ಬಂದಿರಿ, ಊಟ ಮಾಡಿ ಬರತ್ತೆ ಕರ್ಸಿದ್ರು. ಅಂತಿಮ್ಯಾಗ ಇದೇನಪ್ಪಾ ಅಂದ್ರ ಖಜೂರಿ ಇದ್ರಾಗ ಬೆಲ್ಲ ಹಾಕಿಲ್ಲ, ಏನ್ ಹಾಕಿಲ್ಲ. ಖಜೂರಿ ಹೋಳಿಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಚ್ಚೈತಿ, ಆಕಾರ ಮಾಡ್ತಾರೆ. ಇದ್ರಾಗ ಏನೇನ್ ಹಾಕ್ತಿರ ಇದ್ರಾಗ? ಏನಿಲ್ರಿ ಬರೀ ಖಜೂರಿ ಅಷ್ಟೇ ರೀ. ಖಜೂರಿ ತುಪ್ಪ ಹಾಕಿ ಹುರಿತೀರಿ? ಕುದಿಸಿ ಮಿಕ್ಸರ್ ಹಾಕಿ ಹುರಿದ್ ಮಾಡೋದು. ಅಂದ್ರೆ ಎಷ್ಟು ನೀವು ಹೋಳಿಗೆ ಹೊಂಟವ್ರಿ ಈಗ 5 kg ಖಜೂರಿ ಮಾಡಿವ್ರಿ? 5 kg ಅದನ್ನೆಲ್ಲ ಕುದಿಸಿ ಅದಕ್ಕೆ ತುಪ್ಪ ಹಾಕಿ ಮತ್ತ ಅದನ್ನೆಲ್ಲ ಮಿಕ್ಸರ್ ಹಾಕೊಂಡು ಇದನ್ನೆಲ್ಲ ಮಾಡ್ಲಾತಾರ. ವಿಶೇಷವಾಗಿ ಹುರಿತಾರ. ಹುರಿದ್ಮೇಲೆ ಬೀಜ ತೆಗೆದು ಅದನ್ನ ಮಿಕ್ಸರ್ ಹಾಕ್ಬೇಕು. ಇದ್ರ ಖರ್ಚು ಬಾಳ ಐತಿ. ಯಾಕಂದ್ರ ಇದನ್ನ ಇಂಥದ್ದು ಯಾರು ಮಾಡಲ್ಲ. ಹಳ್ಳಿ ಒಳಗ ಬ್ಯಾಳಿ ಕುದಿಸೋದು, ಪಡಗನ ಬೆಲ್ಲ ಹಾಕಿ ಮಿಕ್ಸರ್ ಹಾಕಿ ಕೊಡ್ತಾರ. ಇದ್ರದ್ದು ಖರ್ಚು ಬಾಳ ಐತಿ. ಮತ್ತ ಇದು ಲೇಟು ಬಾಳ ಐತಿ. ಮಿಕ್ಸರ್ ಹಾಕ್ಬೇಕು, ಅದನ್ನೆಲ್ಲ ಬೀಜ ತೆಗಿಬೇಕು, ಹುರಿಬೇಕು. ಹುರಿದನ್ನೆಲ್ಲ ಮಾಡಿದ್ಮ್ಯಾಗ ಹೂರ್ನ ತರ ಹಾಕ್ಬೇಕು. ಇದ್ರ ಬೆಲ್ಲ ಮಿಕ್ಸ್ ಮಾಡಿಲ್ಲ. ನೋಡ್ಲಕ್ಕ ನಮ್ಗೆ ಹಂಗ ಅನ್ಸತಿ. ಅದ್ರ ಪ್ಯೂರ್ ಖಜೂರಿ, ನಮ್ಮ ಖಜೂರಿಯಿಂದ ಮಾಡ್ತಾರ. ನಾವು ಶಿವರಾತ್ರಿ ಒಳಗೆ ಮಾಡ್ತೀವಿ. ಹಂಗ ಇದನ್ನ ವಿಶೇಷವಾಗಿ ಮಾಡ್ತಾರ. ಯಾಕಂದ್ರೆ ನೀವು ಎಷ್ಟು ವರ್ಷದಿಂದ ಇದನ್ನ ಹೋಟೆಲ್ ಮಾಡ್ಕೊತ ಬಂದಿರಿ? 4 ವರ್ಷದಿಂದ ಮಾಡ್ಕೊತೇವೆ. 4 ವರ್ಷದಿಂದ. ನಿಮ್ದು ಊರು ಯಾವ ಊರು? ಹಿರೇಕೊಪ್ಪ. ಇದು ನೋಡಿರಲ್ಲ, ಡೇಟ್ಸ್ ಅಂತೇಳಿ ಕಂಪನಿದು ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಾರ. ಅವ್ರು ನೋಡ್ಲಕ್ ಸಣ್ಣ ಅಂಗಡಿ ಇರ್ಬೋದು, ಆದ್ರ ಆ ಹೋಳಿಗೆ ತಿಂದ್ರೆ ನಿಮ್ಗೆ ಗೊತ್ತಾಗತಿ. ಅವರು ಯಾವೂರಿಂದ ಬಂದಾರ ಕೇಳ್ರಿ. ನಿಮ್ಮ ಊರು ಹೇಳ್ರಿ. ಅವ್ರು ನಮ್ಮೂರು ಹಿರೇಕೊಪ್ಪ ಅಂದ್ರೆ ಎಲ್ಲಿ ಬಂತ್ರಿ ಅದು? ರಾಮದುರ್ಗ ತಾಲೂಕ ಬರ್ತಿತ್ತು. ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ. ಆ ಕೊಪ್ಪ ಬೇರೆ, ಆ ಕಡೆ ಕೊಪ್ಪ ಇದ್ರ ಸೈಡ್ ಇದೆ. ಹಿರೇಕೊಪ್ಪ ಅಂತೇಳಿ ಇಲ್ಲಿ ರಾಮದುರ್ಗ ಇದರಿಂದ ಬಂದಾರ. ನೀವು ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಿರಿ? 4 ವರ್ಷದಿಂದ ಮಾಡಕತ್ತೀವಿ. 4 ವರ್ಷದಿಂದ. ನೀವು ಮತ್ತೆ ಯಾರ್ಯಾರು ಬಂದಿದ್ರಿ ಇಲ್ಲಿ? ನಾವು ನಮ್ಮ ಮನೆಯವರಷ್ಟೇ ಬಂದಿವ್ರಿ, ಯಾರಿಲ್ಲ. ಅಲ್ಲ, ನೀವು ಇಬ್ರು ಹೆಂಗ್ ಮೇಂಟೈನ್ ಮಾಡ್ತೀರ? ಇಬ್ರೇ ಮೇಂಟೈನ್ ಮಾಡ್ಕೋತೀವಿ. ಮಾಡ್ತೀರಿ? ದಿನ ಎಷ್ಟು ನೀವು ಹೋಳಿಗೆ ಆಗ್ಬೋದ್ರಿ? ದಿನಕ್ಕೊಂದು ನಿನ್ನಿಂದ ಒಂದ್ 200 ಹೋಳಿಗೆ ಮಟ್ಟ ಆಗೈತ್ರಿ. 200 ಹೋಳಿಗೆ ನೋಡ್ರಿ. ಹಗಲ ರಾತ್ರಿ ಕೂಡಿ ನಾವು ಒಂದ್ 60 ತಾಸು ಏನು ಕೆಲಸ ಮಾಡಿದ್ರ ಒಲಿ ಮುಂದ್ ಕೂತ್ರ ಬ್ಯಾಸರ ಆಗಿ ಬಿಡ್ತೀವಿ ನಾವು. ಅವರು 15 ದಿನ ಬಂದ 200 ಹೋಳಿಗೆ ಕೊಟ್ಟು ಮತ್ತೆ ಸಮಾಧಾನದಿಂದ ಮಾಡ್ತಾರಂದ್ರ ಅವ್ರಿಗೆ ನಾವು ಒಂದು ಸಲ್ಯೂಟ್ ಹೇಳ್ಬೇಕು. ಮತ್ತೇನು ಮದುವೆದು ಕಾರ್ಯಕ್ರಮ ಮಾಡ್ಕೊಡ್ತೇವ್ರಿ. ಎಲ್ಲ 100 ಜನ ಹಿಡ್ಕೊಂಡ್ 1000 ಜನದ ಮಟ್ಟ ಹೇಳಿದ್ರು ಮಾಡ್ಕೊಡ್ತೇವೆ. ಅಡ್ವಾನ್ಸ್ ನೀವು ಹೇಳಿದ್ರೆ ಅಡ್ವಾನ್ಸ್ ಹೇಳಿದ್ರು ಮಾಡ್ಕೊಡ್ತೇವೆ. ಯಾವ್ಯಾವ ತರ ಹೋಳಿಗೆ ಮಾಡ್ತೀರಿ? ನಾವು ಶೇಂಗಾ ಹೋಳ್ಗಿ, ಖಜೂರಿ ಹೋಳ್ಗಿ, ಕೊಬ್ಬರಿ ಹೋಳ್ಗಿ, ನವನಿ ಹೋಳ್ಗಿ, ಹುರಕಿ ಹೋಳ್ಗಿ ಎಲ್ಲ ಹೋಳಿಗೆ ಆಲ್ಮೋಸ್ಟ್ ಎಲ್ಲ ಮಾಡ್ತೇವೆ. ಅಂದ್ರೆ ಯಾವ್ದಾರ ಫಂಕ್ಷನ್ ಇದ್ರೆ ಹೇಳಿದ್ರೆ ಇದು ಮಾಡ್ತೀವಿ? ಹೇಳಿದ್ರೆ ಮಾಡ್ಕೊಡ್ತೇವೆ. ಮತ್ತೇನು ಮಾಡ್ತೀರಿ ವಿಶೇಷ? ರೊಟ್ಟಿ ಮಾಡ್ತೀವಿ. ರೊಟ್ಟಿ, ಚಟ್ನಿ ಎಲ್ಲ ನಮ್ ಕಡೆನೆ ಸಿಗ್ತೈತ್ರಿ. ಎಲ್ಲ ಒಟ್ಟು ಉತ್ತರ ಕರ್ನಾಟಕದ ಏನ್ ಅಡಿಗೆ ಐತಿ, ಜವಾರಿ ಅಡಿಗೆ ಏನೈತಿ ಎಲ್ಲ ನೀವು ಎಲ್ಲ ನಾವ್ ಮಾಡ್ಕೊಡ್ತೀವಿ. ಆದ್ಮ್ಯಾಗ ಮತ್ತ ಅಡಿಗೆ ನೀಡೋರು ನಿಮ್ ಕಡೆ? ಅಡಿಗೆ ನೀಡೋರು ಬರ್ತಾರ್ರಿ. ಎಲ್ಲ ನಮ್ದರ್ರಿ. ತಾಟ್ ಬಿಸಿಲ್ ಹೇಳ್ಬಿಟ್ರೆ ಮಾಡ್ಕೊಡ್ತೀರಿ. ನಿಮ್ ನಂಬರ್ ಅಷ್ಟು ಹೇಳ್ಬಿಡ್ರಿ. ನಂಬರ್ 97 40 51 67 51. ಅಂದ್ರೆ ನೀವು ಸುತ್ತಮುತ್ತ ರಾಮದುರ್ಗ ಸುತ್ತಮುತ್ತ ಇರ್ಲಿ, ಎಷ್ಟೇ ಕಿಲೋಮೀಟರ್ ಬೇಕಾದಷ್ಟು ದೂರ ಇಲ್ಲಿ ಅವ್ರು ಬಂದ್ ಮಾಡ್ತಾರ. ಮನೆಯಲ್ಲಿ ಮಕ್ಕಳನ್ನು ಕೂಡ ಬಿಟ್ಟು ಬಂದು ಕೂಡ ಅವರು ತಮ್ಮ ಹೊಟ್ಟೆ ಜೀವನಕ್ಕಾಗಿ ಅಥವಾ ಜನರ ಸೇವೆ ಮಾಡ್ಲಿಕ್ಕೆ ಇಷ್ಟೆಲ್ಲ ಗುಣಮಟ್ಟದ ನಮಗೆ ಊಟ ಕೊಡ್ತಾರಂದ್ರೆ ನನಗೆ ಭಾಳ ವಿಚಿತ್ರ ಅನಿಸ್ತು. ಹಿಂಗಾಗಿ ನಾ ಹೋಟೆಲ್ಗೆ ಬಂದ ವಿಡಿಯೋ ಮಾಡೀನಿ. ಹಿಂಗಾಗಿ ಆ ಹೋಳಿಗೆ ತಿಂದ್ರೆ ನಿಮ್ಗೆ ಗೊತ್ತಾಗತಿ, ಅಷ್ಟು ಟೇಸ್ಟ್ ಐತಿ. ಮತ್ತು ಎಲ್ಲ ಹೋಳಿಗೆ ನೀವು ತಿಂದಿರ್ಬೋದು, ಆದ್ರೆ ಖಜೂರಿ ಹೋಳಿಗೆ ಈ ಆಕಾರ ಮಾಡೋದು ಸ್ಪೆಷಲ್ ರೀ ಇದು. ಹಿಂಗಾಗಿ ಭಾಳ ಫಾಸ್ಟಾಗಿ ಮಾಡ್ತಾರ ಮತ್ತು ಭಾಳ ರುಚಿಕಟ್ಟಿರ್ತಾವ. ನೀವು ಬಂದ ಈ ಹೋಟೆಲ್ಗೆ ಬರ್ರಿ. ಮತ್ತು ಈ ಜಾತ್ರೆ ಮುಗಿದ್ಮೇಲೆ ಮತ್ತೆ ಇಲ್ಲಿ ಎಲ್ಲಿ ಹೋಗ್ತೀರಿ? ಈಗ ನಾವು ನೆಕ್ಸ್ಟ್ ಐಗಳಿಗೆ ಹೋಗ್ಬೇಕಂತ ಐತ್ರಿ. ಐಗಳಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ಅಂದ್ರೆ ಭಾಳ ಫೇಮಸ್. ಅಲ್ಲಿ ದನಗಳ ಜಾತ್ರೆ ನೋಡದ ಒಂದು ದೊಡ್ಡದು. ಹಿಂಗಾಗಿ ಅಪ್ಪಾಯಿ ಮುತ್ತ ಅಂದ್ರ ಶರಣರು ಪವಾಡ ಮಾಡಿದಂತ ಕ್ಷೇತ್ರದಾಗ ಅಲ್ಲಿ 15-20 ದಿನಗಟ್ಲೆ ಜಾತ್ರೆ ನಡೆದೈತಿ. ಅದಾದ್ಮ್ಯಾಗ ನೀವು ಊರಾಗ ಯಾವತ್ತು ಇರ್ತೀರಿ? ಜಾತ್ರೆ ಮತ್ತೆ ಇದಕ್ಕಿಂತ ಜಾಸ್ತಿ ಏನ್ ಮಾಡೋದು? ಫಸ್ಟ್ ಟೈಮ್ ಮಾಡಕತ್ತೇವ್ರಿ ನಾವು ಜಾತ್ರೆ. ಮನೆಯಲ್ಲೇ ಮಾಡ್ಕೊಡ್ತೇವ್ರಿ. ಎಲ್ಲ ನೋಡ್ರಿ, ಎಲ್ಲಾ ಮನೆ ಎಲ್ಲಾ ಬಿಟ್ಟು ಎಲ್ಲಾ ಇದು ಹಾಕೊಂಡು ಇಲ್ಲೆಲ್ಲಾ ತಂಡ್ಯಾಗ ವಸ್ತಿದ ಬಬಲಾದಿ ಮಳಿ ದಂಡಿ ಮ್ಯಾಗ ಇಡೀ ಮನಿನ ಎಲ್ಲ ಬಿಟ್ಟು ಬಂದು ಇಲ್ಲಿ ಮಾಡೋದು ಭಾಳ ತ್ರಾಸ ಆಗುತ್ತೆ. ಯಾಕಂದ್ರೆ ಇಲ್ಲೇ ಎಲ್ಲ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಅದನ್ನ ತಂದು ಗ್ಯಾಸ್ ತರೋದು ಮಾಡೋದು ಭಾಳ ತ್ರಾಸ ಇರುತ್ತೆ. ಅಂತಂದ್ರೆ ಮಾಡ್ಕೊತ ಹೊಂಟಾರ. ಅವ್ರ ಯಾಕಂದ್ರೆ ಇನ್ನಷ್ಟು ಅವ್ರ ಕೈ ರುಚಿ ಇಡೀ ಕರ್ನಾಟಕದಂತ ತಲುಪಲಿ. ನಮ್ಮ ಬಿಜಾಪುರ, ಬಾಗಲಕೋಟೆ ಜನ, ಬೆಳಗಾವಿ ಜನ ಅವ್ರ ಯಾಕಾರಿಗೆ ಮತ್ತು ಲಗ್ನ ಮುಹೂರ್ತ ಇದ್ರೆ ಕರೆಸ್ರಿ. ಅವ್ರಿಗೆ ನೀವು ಫೋನ್ ಹಚ್ಚಿದ್ರ
ದಯವಿಟ್ಟು ಅವರೆಲ್ಲ ಅಡಿಗೆ ಮಾಡಿ ಕೊಡ್ತಾರ ಮತ್ತು ಕಡಿಮೆ ರೇಟ್ನಾಗ ಕೊಡ್ತಾರ ಮತ್ತು ಎಲ್ಲ ಸರ್ವಿಸ್ ಭಾಳ ಚೆನ್ನಾಗಿ ಕೊಡ್ತಾರ. ಯಾಕಂದ್ರೆ ಅವ್ರ ಜೀವನ ನಡೀದ ಇದ್ರ ಮ್ಯಾಗ ಐತಿ, ಹೌದಿಲ್ರಿ? ಮತ್ತೆ ಯಾವ್ದು ಹೊಲ ಮನಿ ಐತ್ರಿ, ಮಾಡಂಗಿಲ್ರಿ. ನಮ್ಮ ಮೈದ್ನ ಭಾವ ಮಾಡ್ಕೊತಾರ. ಒಳ್ಳೇದಾಗಲ್ರಿ ನಿಮ್ಮ ಮತ್ತೆ ಬರ್ತೇನ್ರಿ ಮತ್ತೆ